ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಸಂತೃಪ್ತಿ ಕಿಚನ್. ಇವತ್ತು ನಾನು ಯಾವುದೇ ಅಡಿಗೆ ವಿಡಿಯೋಂದಿಗೆ ಬಂದಿಲ್ಲ. ನಿಮ್ಮ ಜೊತೆ ಒಂದು ಸಂತೋಷದ ವಿಷಯವನ್ನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆಲ್ಲ ಗೊತ್ತಿದೆ, ಸಂತೃಪ್ತಿ ಕಿಚನ್ 1,00,000 ಸಬ್ಸ್ಕ್ರೈಬರ್ಸ್ನ ರೀಚ್ ಆಗಿದೆ. 1,00,000 ಸಬ್ಸ್ಕ್ರೈಬರ್ಸ್ನ ರೀಚ್ ಆಗಿರುವಂತಹ ಪ್ರತಿಯೊಂದು ಚಾನಲ್ಗೂ ಯೂಟ್ಯೂಬ್ ಕಡೆಯಿಂದ ಸಿಲ್ವರ್ ಪ್ಲೇ ಬಟನ್ ಬರುತ್ತೆ. ಪ್ರತಿಯೊಂದು ಯೂಟ್ಯೂಬರ್ಗೂ ಅದೊಂದು ಕನಸಾಗಿರುತ್ತೆ, ಸಿಲ್ವರ್ ಪ್ಲೇ ಬಟನ್ನ ತಗೊಳ್ಬೇಕು ಅನ್ನೋದು. ಅದು ನನ್ನ ಕನಸು ಸಹ ಆಗಿತ್ತು. ತುಂಬ ಖುಷಿ ಆಗ್ತಾ ಇದೆ. ಈ ಸಂತೋಷದ ವಿಷಯವನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಇದು ಯಾವುದೇ ಅನ್ಬಾಕ್ಸಿಂಗ್ ವಿಡಿಯೋ ಅಲ್ಲ, ಕುತೂಹಲ ತಡಿಲಾರದೆ ನಾವು ಓಪನ್ ಮಾಡಿ ನೋಡಿ ಆಗಿದೆ. ಆದರೂ ಇದನ್ನು ನಿಮ್ಮ ಜೊತೆ ಮತ್ತೊಂದು ಸಲ ಶೇರ್ ಮಾಡ್ತಾ ಇದ್ದೀನಿ. ಸಾಮಾನ್ಯವಾಗಿ ನಾನು ಆಗಲೇ ಹೇಳಿದ ಹಾಗೆ 1,00,000 ಸಬ್ಸ್ಕ್ರೈಬರ್ಸ್ನ ರೀಚ್ ಆಗಿರೋದಕ್ಕೆ ಈ ಯೂಟ್ಯೂಬ್ ಕಡೆಯಿಂದ ಈ ರೆಕಗ್ನೈಸೇಷನ್ ಸರ್ಟಿಫಿಕೇಟ್ ಥರ ಕೊಡ್ತಾರೆ. ಯೂಟ್ಯೂಬ್ CEO ಸಿಗ್ನೇಚರ್ ಮಾಡಿರುವಂತಹ ಒಂದು ಸರ್ಟಿಫಿಕೇಟ್ ಇದು ನೀವು ಏನು ನೋಡ್ತಾ ಇದ್ದೀರಾ, ಇದು ಸಂತೃಪ್ತಿ ಕಿಚನ್ಗೆ ಬಂದಿರೋವಂಥದ್ದು. ಈ ರೀತಿಯ ಒಂದು ಸರ್ಟಿಫಿಕೇಟು ಯೂಟ್ಯೂಬ್ ಕಡೆಯಿಂದ ಯಾವೆಲ್ಲ ಚಾನಲ್ 1,00,000 ಸಬ್ಸ್ಕ್ರೈಬರ್ಸ್ನ ರೀಚ್ ಆಗಿರುತ್ತೆ ಅವರಿಗೆ ಕೊಡ್ತಾರೆ. ಹಾಗೆ ಈ ಸಿಲ್ವರ್ ಪ್ಲೇ ಬಟನ್ ಸಹ ಬಂದಿದೆ. ಇದರ ಮೇಲೆ ಸಂತೃಪ್ತಿ ಕಿಚನ್ ಅನ್ನೋ ಒಂದು ಹೆಸರು ನೋಡಿದ ಹಾಗೆ ತುಂಬಾ ಖುಷಿಯಾಗತ್ತೆ. ಇಷ್ಟು ದಿನ ಕಷ್ಟಪಟ್ಟಿದ್ದಕ್ಕೆ ಏನೋ ಒಂದು ಸಾರ್ಥಕತೆ ಭಾವನೆ ಬರುತ್ತೆ. ನೋಡ್ತಾ ಇದ್ದೀರಲ್ಲ, ಇದರ ಮೇಲೆ ಸಂತೃಪ್ತಿ ಕಿಚನ್ನ ನೋಡಿ ತುಂಬಾ ಖುಷಿಯಾಯಿತು. ಯಾವುದೇ ಒಂದು ಸಂತೋಷದ ವಿಷಯವನ್ನು ಮೊದಲಿಗೆ ನಾವು ದೇವರಿಗೆ ಅರ್ಪಣೆ ಮಾಡಬೇಕು ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ. ಸೊ ನಾವು ಇದನ್ನು ಮೊದಲಿಗೆ ನಮ್ಮೂರಿನ ಗಣೇಶನ ಮುಂದೆ ಇಟ್ಟು ಭಕ್ತಿಯಿಂದ ಕೈ ಮುಗಿತಾ ಇದ್ದೀವಿ. ನಾವು ಪಟ್ಟಂತಹ ಕಷ್ಟಕ್ಕೆ ಪ್ರತಿಫಲವಾಗಿ ಸಿಕ್ಕಿದೆ. ಸಣ್ಣದಾಗಿ ನನ್ನ ಯೂಟ್ಯೂಬ್ ಜರ್ನಿ ಬಗ್ಗೆ ಸಹ ಇಲ್ಲಿ ಹೇಳಿಬಿಡ್ತೀನಿ. ಯೂಟ್ಯೂಬನ್ನು ಸ್ಟಾರ್ಟ್ ಮಾಡಿ ನಾನು 3 ವರ್ಷ ಆಯಿತು. 3 ವರ್ಷಕ್ಕೆ 1,00,000 ಸಬ್ಸ್ಕ್ರೈಬರ್ಸ್ ಏನೂ ಅಲ್ಲ. ತುಂಬಾ ಕಷ್ಟಪಟ್ಟಿದ್ದೀವಿ ಅಂತ ಹೇಳಿದ್ರೆ ಅದು ಅತಿಶೋಕ್ತಿ ಆಗುತ್ತೆ. ಮೊದಲ ವಿಡಿಯೋವನ್ನು ಸ್ಟಾರ್ಟ್ ಮಾಡಿದಾಗ, ಅಂದರೆ ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿದಾಗ ಯೂಟ್ಯೂಬ್ ಅಂದರೆ ಏನು, ಅದು ವಿಡಿಯೋ ಅಪ್ಲೋಡ್ ಮಾಡೋದು ಹೇಗೆ, ವಿಡಿಯೋ ಮಾಡೋದು ಹೇಗೆ, ಎಡಿಟಿಂಗ್ ಮಾಡೋದು ಹೇಗೆ, ಏನೂ ಸಹ ನನಗೆ ಗೊತ್ತಿರಲಿಲ್ಲ. ಒಂದೊಂದನ್ನೇ ಕಲಿತಾ ಮನೆಯವರ ಬೆಂಬಲದೊಂದಿಗೆ ಇವತ್ತು ಇಲ್ಲಿ ಬಂದು ನಿಂತಿದ್ದೇನೆ. 500ಕ್ಕೂ ಹೆಚ್ಚು ವಿಡಿಯೋಗಳು ನನ್ನ ಚಾನಲ್ನಲ್ಲಿ ಇದೆ. ಸುಲಭವಾಗಿರುವಂತಹ ಸರಳ ಅಡುಗೆಗಳನ್ನು, ಸಾಂಪ್ರದಾಯಿಕ ಅಡುಗೆಗಳನ್ನು ತೋರಿಸ್ಬೇಕು ಅಂತ ನನಗೆ ತುಂಬಾ ಇಷ್ಟ ಇತ್ತು. ತುಂಬ ಜನ ತುಂಬ ಥರ ಹೇಳಿದ್ದಾರೆ, ಎಷ್ಟು ಅಡುಗೆ ಮಾಡಬಲ್ಲೆ, 100 ಚಾನಲ್ ಇದೆ, ನಿನ್ನ ಅಡುಗೆ ಚಾನಲ್ ಯಾರು ನೋಡ್ತಾರೆ, ಪಿಜ್ಜಾ ಬರ್ಗರ್ ನೋಡುವಂತಹ ಟೈಮ್ನಲ್ಲಿ ನಿನ್ನ ಹುಳಿ ಸಾರು ತಂಬುಳಿ ಸಾಸಿವೆ ವಿಡಿಯೋಗಳನ್ನು ಯಾರು ನೋಡ್ತಾರೆ ಅಂತ ಕೇಳಿದ್ದಾರೆ. ಆ ಮಾತುಗಳನ್ನೆಲ್ಲ ಕೇಳಿದಾಗ ಇವತ್ತು ಈ ಸಿಲ್ವರ್ ಪ್ಲೇ ಬಟನ್ನ ಹಿಡಿದು ನಿಲ್ಲುವಾಗ ತುಂಬ ಹೆಮ್ಮೆ ಅಂತ ಅನಿಸುತ್ತೆ. ಇಷ್ಟೆಲ್ಲ ಸಾಧನೆಗೆ ಕಾರಣ ಆಗಿದ್ದು ಖಂಡಿತವಾಗಿಯೂ ನೀವುಗಳು. ನಿಮ್ಮ ಒಂದೊಂದು ಕಮೆಂಟು, ಒಂದೊಂದು ವ್ಯೂಸು ಸಹ ನನಗೆ ತುಂಬ ಶಕ್ತಿಯನ್ನು ಕೊಟ್ಟಿದೆ. ನಿಮ್ಮ ಎಕ್ಸ್ಪೆಷಲಿ ನೀವು ಕಮೆಂಟ್ ಹಾಕ್ತಿರಲ್ಲ, ನಿಮ್ಮ ಧ್ವನಿ ಚೆನ್ನಾಗಿದೆ, ನಿಮ್ಮ ಕನ್ನಡ ಚೆನ್ನಾಗಿದೆ, ನೀವು ಮಾಡೋ ಅಡುಗೆ ತುಂಬ ರುಚಿಯಾಗಿರುತ್ತೆ, ನಾವು ಮಾಡಿದ್ದೆ ನಮ್ಮ ಮನೇಲಿ ಇಷ್ಟಪಟ್ಟರು, ಮಕ್ಕಳು ಇಷ್ಟಪಟ್ಟು ತಿಂದರು ಅಂತ ಹೇಳುವಾಗ ಅದಕ್ಕಿಂತ ದೊಡ್ಡದು ಸಂತೋಷ ನನಗೆ ಏನೂ ಇಲ್ಲ. ನಾನಿವತ್ತು ಸಣ್ಣದಾಗಿ ನನ್ನ ಕುಟುಂಬದ ಪರಿಚಯವನ್ನು ಸಹ ಮಾಡಿಕೊಡ್ತೇನೆ. ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೂ ಕುಟುಂಬದ ಬೆಂಬಲ ಇರಲೇಬೇಕು. ನಮ್ಮ ಮನೆಯಲ್ಲೂ ಸಹ ನನ್ನ ಹಸ್ಬೆಂಡ್ ಆಗಿರ್ಬೋದು, ನನ್ನ ಮಕ್ಕಳಾಗಿರ್ಬೋದು ತುಂಬ ಸಪೋರ್ಟ್ ಮಾಡಿದ್ದಾರೆ. ಸೋತಾಗ ನನ್ನ ಕುಗ್ಗೋದಕ್ಕೆ ಬಿಡದೆ, ಗೆದ್ದಾಗ ನನ್ನ ಗೆಲುವನ್ನು ಅವರ ಗೆಲುವು ಅಂತ ಹೇಳಿ ಸಂಭ್ರಮಿಸಿದ್ದಾರೆ. ನನ್ನ ಪ್ರತಿಯೊಂದು ಅಡುಗೆ ಮನೆಯ ಹೊಸ ಪ್ರಯೋಗಗಳಿಗೆ ಬಲಿಯಾಗೋರು ಇವರು 3 ಜನ. ಇವರುಗಳಿಗೂ ಸಹ ನಾನು ಒಂದು ಸಲ ತುಂಬ ಹೃದಯದಿಂದ ಥ್ಯಾಂಕ್ಸನ್ನು ಹೇಳ್ತಾ, ತುಂಬ ದೊಡ್ಡ ಸಾಧನೆ ಅಂತೆಲ್ಲ ನಾನು ಹೇಳಲ್ಲ, ಏಕೆಂದರೆ ಯೂಟ್ಯೂಬ್ನಲ್ಲಿ ಸಾಧಿಸಿರೋರು ತುಂಬಾ ಸಾಧಿಸಿರೋರು ಇದ್ದಾರೆ. ಅದ್ರ ಮುಂದೆ ಇದು ಏನೂ ಅಲ್ಲ. ಆದರೆ ಒಂದು ಗೃಹಿಣಿಯಾಗಿ ಮನೆಯ ಜವಾಬ್ದಾರಿಗಳನ್ನು ನಿಭಾಯಿಸೋದ್ರ ಜೊತೆಗೆ ಇದನ್ನು ನಾನು ಸರಿತೂಗಿಸ್ಕೊಂಡು ಹೋಗೋದು ನನಗೆ ನನ್ನ ಮಟ್ಟಿಗೆ ಒಂದು ದೊಡ್ಡ ಸಾಧನೆಯೇ ಆಗಿತ್ತು. ಸಾಧಿಸೋದು ತುಂಬಾ ಇದೆ, ಇದು ಏನೂ ಅಲ್ಲ. ಒಂದು ಪುಟ್ಟ ಹೆಜ್ಜೆಯನ್ನು ಇಡ್ತಾ ಇದ್ದೀವಿ. ನಿಮ್ಮ ಆಶೀರ್ವಾದ, ನಿಮ್ಮ ಸಪೋರ್ಟ್ ನಮ್ಮ ಸಂತೃಪ್ತಿ ಕಿಚನ್ನ ಮೇಲೆ ಹೀಗೆ ಇರಲಿ. ಎಲ್ಲಿವರೆಗೂ ಆ ದೇವ್ರು ಅಡುಗೆ ಮಾಡೋವಂಥ ಶಕ್ತಿ ಕೊಡ್ತಾನೋ ಅಲ್ಲಿವರೆಗೂ ಖಂಡಿತ ಒಳ್ಳೆ ಅಡುಗೆಗಳನ್ನು ಮಾಡಿ ತೋರಿಸುವಂಥ ಪ್ರಯತ್ನವನ್ನು ಮಾಡ್ತೇನೆ. ಮತ್ತೊಮ್ಮೆ ಮನಸ್ಸಿನಾಳದಿಂದ ನಿಮಗೆಲ್ಲ ಧನ್ಯವಾದಗಳನ್ನು ಅರ್ಪಿಸ್ತಾ ಮತ್ತೊಂದು ಅಡುಗೆಯೊಂದಿಗೆ ಮತ್ತೆ ಬರ್ತೇನೆ. ಅಲ್ಲಿವರೆಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.